Hey everyone, welcome back to Accountancy Easy Learn. ಇವತ್ತಿನ ಸೆಷನಲ್ಲಿ ಡಿಸೊಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಿಂದ ಇನ್ನೊಂದು 12 ಮಾರ್ಕ್ಸ್ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಟಫ್ ಆಗಿರುವಂಥದ್ದು. ಇದರಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡೋದಿದೆ. ಸಂಡ್ರಿ ಕ್ರೆಡಿಟರ್ಸ್ ಅಕ್ಸೆಪ್ಟ್ ಸ್ಟಾಕ್ ಆ್ಯಂಡ್ ಪೇಯ್ಡ್ ₹10,000 ಟು ದಿ ಫರ್ಮ್. ಸೊ ಇಲ್ಲಿ ಒಂದು ಲಯಾಬಿಲಿಟಿಗೆ ಮತ್ತೊಂದು ಅಸೆಟ್ ಆಫ್ ಆಗ್ತಾ ಇದೆ. ಅಂದರೆ ಒಂದು ಲಯಾಬಿಲಿಟಿ ಕ್ರೆಡಿಟರ್ಸ್ ಏನಿದ್ದಾರೆ ಅವರು ಸ್ಟಾಕನ್ನು ತಗೊಂಡು ಅವರ ಕ್ಲೇಮ್ ಏನಿತ್ತಲ್ಲ ಅದನ್ನ ಸೆಟ್ಲ್ ಮಾಡ್ಕೋತಾ ಇದ್ದಾರೆ. ಸೊ ಈ ರೀತಿ ಇದ್ದಾಗ ಯಾವ ರೀತಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾವು ಇವತ್ತಿನ ಸೆಷನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಲೆಟ್ಸ್ ಬಿಗಿನ್. ನೋಡಿ, ಇಲ್ಲಿ ನಾನು ಆಲ್ರೆಡಿ ಫಾರ್ಮ್ಯಾಟನ್ನು ತೊಗೊಂಡಿದ್ದೀನಿ. ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್, ರೈಟ್? ಸೊ ನೀಟಾಗಿ ಫಾರ್ಮ್ಯಾಟನ್ನು ಹಾಕ್ಕೊಳ್ಬೇಕಾಗಿರೋದು ಫಸ್ಟ್ ಸ್ಟೆಪ್. ಇದರಲ್ಲಿ ರಿಯಲೈಸೇಷನ್ ಅಕೌಂಟಿಗೆ ಜಾಸ್ತಿ ಇಟ್ಕೊಂಡಿರ್ತೀವಿ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಆ್ಯಂಡ್ ಬ್ಯಾಂಕ್ ಅಕೌಂಟಿಗೆ ಪ್ರಾಬ್ಲಮನ್ನು ನೋಡಿಕೊಂಡು ಡಿಸೈಡ್ ಮಾಡ್ತೀವಿ. ನೋಡಿ, ಇಲ್ಲಿ ಯಾವಾಗಲೂ ಅಷ್ಟೇ ಇದರಲ್ಲಿ ಏನಾದರೂ ಪಾರ್ಟ್ನರ್ಸ್ ಟೇಕನ್ ಓವರ್ ಆಗಿದ್ದು ಜಾಸ್ತಿ ಇತ್ತು ಅಂತಂದರೆ, ಪಾರ್ಟ್ನರ್ಸ್ ಟೇಕನ್ ಓವರ್ ಮಾಡಿರುವಂಥ ಅಸೆಟ್ ಲಯಾಬಿಲಿಟಿ ಇದೆಲ್ಲ ಜಾಸ್ತಿ ಇತ್ತು ಆ ಅಡ್ಜಸ್ಟ್ಮೆಂಟ್ಸ್ ಅಂತಂದರೆ ನಾವು ಅವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಸ್ವಲ್ಪ ಜಾಸ್ತಿ ಇಟ್ಕೋತೀವಿ. ಓಕೆ, ಬ್ಯಾಂಕ್ ಅಕೌಂಟಿಗೆ ನಾರ್ಮಲ್ ಆಗಿ 6 ಲೈನ್ಸ್ ಸಾಕಾಗುತ್ತೆ ಆ್ಯಂಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಸ್ವಲ್ಪ ಜಾಸ್ತಿ ಇಟ್ಕೋತೀವಿ ಆ್ಯಂಡ್ ರಿಯಲೈಸೇಷನ್ ಅಕೌಂಟಿಗೆ 20 ಲೈನಷ್ಟು ಸ್ಪೇಸನ್ನು ಇಟ್ಕೋತೀವಿ. ದಿಸ್ ಇಸ್ ದಿ ಫಸ್ಟ್ ಸ್ಟೆಪ್. ನೋಡಿ, ಎಲ್ಲ ಕಡೆ ಡೆಬಿಟ್ ಕ್ರೆಡಿಟ್ ಹಾಕಲೇಬೇಕು. ಹಾಗೆ ರುಪೀಸ್ ಅಮೌಂಟ್ ಇದ್ದಲ್ಲಿ ರುಪೀಸ್ ಬರಿತೀವಿ. ಆ್ಯಂಡ್ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವೇನು ಮಾಡ್ತಾ ಹೋಗ್ತೀವಿ, 1 by 1 ಬ್ಯಾಲೆನ್ಸ್ ಶೀಟಲ್ಲಿರುವಂಥ ಐಟಮನ್ನು ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಓಕೆ, ಲಯಾಬಿಲಿಟಿ ಸೈಡಲ್ಲಿರೋದನ್ನು ನೋಡೋಣ. ಲಯಾಬಿಲಿಟಿ ಸೈಡಲ್ಲಿರೋದು ಯಾವ ಕಡೆ ಹೋಗುತ್ತೆ? ಕ್ರೆಡಿಟ್ ಸೈಡ್ ಆಫ್ ಎನಿ ಅಕೌಂಟ್ಸ್, ರೈಟ್? ಸೊ ಫಸ್ಟ್ ಐಟಮ್ ಸಂಡ್ರಿ ಕ್ರೆಡಿಟರ್ಸ್ ಆ್ಯಂಡ್ ದೆನ್ ಬಿಲ್ಸ್ ಪೇಯಬಲ್, ಬ್ಯಾಂಕ್ ಲೋನ್. ಇದು ಮೂರು ಕೂಡ ಔಟ್ಸೈಡರ್ಸ್ ಲಯಾಬಿಲಿಟಿ ಅಲ್ವಾ? ಔಟ್ಸೈಡರ್ಸ್ ಲಯಾಬಿಲಿಟಿ ಯಾವ್ಯಾವುದೆಲ್ಲ ಇದೆ ಅದೆಲ್ಲ ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಫಸ್ಟ್ ಟ್ರಾನ್ಸ್ಫರ್ ಆಗುತ್ತೆ, ನಿಮ್ಗೆ ಗೊತ್ತಿದೆ. ಸೊ ಬೈ sundry creditors it is 62,000, by bills payable 32,000, bank loan again it is outsider liability, by bank loan ₹50,000. okay, next ನೋಡಿ, ಇದು ಮೂರು ಐಟಮನ್ನು ನಾವು ತೊಗೊಂಡಿದ್ದೀವಿ. ನೆಕ್ಸ್ಟ್ ಕ್ಯಾಪಿಟಲ್ಸ್ ಧನು ಸೋನು ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಬ್ಯಾಲೆನ್ಸನ್ನು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೋತೀವಿ. ಕ್ರೆಡಿಟ್ ಸೈಡಲ್ಲಿ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆ್ಯಂಡ್ ತನು 1,10,000 ಇದೆ ಆ್ಯಂಡ್ ಸೋನು 90,000. ನೆಕ್ಸ್ಟ್ ರಿಸರ್ವ್ ಫಂಡ್ ಇದೆ. ನೋಡಿ, ರಿಸರ್ವ್ ಫಂಡ್ ಮೀನ್ಸ್ ಅನ್ಡಿಸ್ಟ್ರಿಬ್ಯೂಟೆಡ್ ಪ್ರಾಫಿಟ್. ಇದು ಪಾರ್ಟ್ನರ್ಸಿಗೆ ಸೇರಬೇಕಾಗಿದ್ದು P&L ಅಕೌಂಟ್ ಆ್ಯಂಡ್ ರಿಸರ್ವ್ ಫಂಡ್. ಸೊ ಇದನ್ನು ಎಲ್ಲಿ ಹಾಕ್ತೀವಿ? ಅದೆರಡು ಐಟಮನ್ನು ಕೂಡ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಾಕ್ತೀವಿ. ಸೊ ಇಲ್ಲಿ ರಿಸರ್ವ್ ಫಂಡ್ ಮಾತ್ರ ಇದೆ, ಬೈ ರಿಸರ್ವ್ ಫಂಡ್ ಆ್ಯಂಡ್ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಇದನ್ನು ಶೇರ್ ಮಾಡ್ತೀವಿ. 5:3 ಇದೆ ನೋಡಿ. 5:3 ಈಸ್ ದ ರೇಷಿಯೋ. 16,000 ಅಮೌಂಟನ್ನು 5:6 ರೇಷಿಯೋದಲ್ಲಿ ಶೇರ್ ಮಾಡಬೇಕಲ್ವಾ? ಸೊ 16,000 ಡಿವೈಡೆಡ್ ಬೈ ಟೋಟಲ್ ಆಫ್ ದಿ ರೇಷಿಯೋ 5:3 ಮೀನ್ಸ್ 5 + 3 ಇಟ್ ಈಸ್ 8 ಇಂಟು 5 ಫಸ್ಟ್ ಪಾರ್ಟ್ನರ್ ರೇಷಿಯೋ 5 ಈಕ್ವಲ್ಸ್ 10,000 ಬಂತು. ಸೊ 10,000 ಫಾರ್ ಫಸ್ಟ್ ಪಾರ್ಟ್ನರ್. ಆ್ಯಂಡ್ ನೆಕ್ಸ್ಟ್ ಎರಡನೇ ಪಾರ್ಟ್ನರ್ಗೆ ಮತ್ತಿಷ್ಟೆಲ್ಲ ಪ್ರೊಸೆಸ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆನ್ ಆಫ್ ಏನು ಮಾಡಬಾರ್ದು, ಜಸ್ಟ್ ದೇರ್ ರೇಷಿಯೋ 3 ಈಕ್ವಲ್ಸ್. ಸೊ 6,000. ಇದು ಬಹಳನೇ ಹೆಲ್ಪ್ ಆಗುತ್ತೆ ನಿಮಗೆ ಈ ಕ್ಯಾಲ್ಕುಲೇಟರ್ ಟ್ರಿಕ್. ಈ ಟ್ರಿಕ್ ನಿಮ್ಗೆ ಇನ್ನೂ ಗೊತ್ತಿಲ್ಲ ಅಂತಂದರೆ ನಾನು ಇದನ್ನು ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಅದನ್ನು ಐ ಬಟನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಸೊ 10,000 6,000 ಆಯಿತು. ನೆಕ್ಸ್ಟ್ ನೋಡಿ, ಲಯಾಬಿಲಿಟಿ ಸೈಡಲ್ಲಿರೋದೆಲ್ಲ ಮುಗಿದಿದೆ. ಅಸೆಟ್ ಸೈಡಿಗೆ ಬಂದರೆ ಫಸ್ಟ್ ಐಟಮ್ ಕ್ಯಾಶ್ ಅಟ್ ಬ್ಯಾಂಕ್. ಸೊ ಕ್ಯಾಶ್ ಅಟ್ ಬ್ಯಾಂಕ್ ಮೀನ್ಸ್ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ವಾ? ಅಸೆಟ್ ಸೈಡಲ್ಲಿರೋ ಯಾವುದೇ ಐಟಮ್ ಯಾವುದೇ ಅಕೌಂಟಿನ ಡೆಬಿಟ್ ಸೈಡಿಗೆ ಹೋಗುತ್ತೆ. ಸೊ 2 ಸೈಡಲ್ಲಿ ಎಂಟ್ರಿ ಬರ್ತಾ ಇದೆ. 2 ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಟ್ ಈಸ್ 16,000 ಇದೆ. ನೆಕ್ಸ್ಟ್ ಸ್ಟಾಕ್, ಸಂಡ್ರಿ ಡೆಟರ್ಸ್, ಇನ್ವೆಸ್ಟ್ಮೆಂಟ್, ಮೋಟರ್ ಕಾರ್, ಮಷಿನರಿ ಆ್ಯಂಡ್ ಫಿಕ್ಸ್ಚರ್ ಎಲ್ಲ ಕೂಡ ಅಸೆಟ್ಸ್ ಇದೆ ಅಲ್ವಾ? ಸೊ ಇದೆಲ್ಲ ಅಸೆಟನ್ನು ರಿಯಲೈಸೇಷನ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಫಸ್ಟು. ನೋಡಿ, ಇದೆಲ್ಲ ಅಸೆಟನ್ನು ಟ್ರಾನ್ಸ್ಫರ್ ಮಾಡಿದ್ವಿ ಅವುಗಳ ಬುಕ್ ವ್ಯಾಲ್ಯೂಗೆ. ಈಗ ನೆಕ್ಸ್ಟ್ ಸ್ಟೆಪ್, ಅಸೆಟಲ್ಲಿರೋದೆಲ್ಲ ಮುಗೀತು, ಬ್ಯಾಲೆನ್ಸ್ ಶೀಟಲ್ಲಿರೋದೆಲ್ಲ ಮುಗೀತು. ಈಗ ಎಡಿಷನಲ್ ಇನ್ಫಾರ್ಮೇಷನಲ್ಲಿರುವಂಥ ಎಲ್ಲ ಐಟಮ್ಸಿಗೆ ನಾವು 2 ಎಂಟ್ರೀಸನ್ನು ಹಾಕ್ತಾ ಹೋಗ್ತೀವಿ. ಸೊ ಲೆಟ್ಸ್ ಸಿ, ಆನ್ ದಿ ಅಬೌವ್ ಡೇಟ್ ಫರ್ಮ್ ಈಸ್ ಡಿಸಾಲ್ವ್ಡ್. ಸೊ 31/3/2018ಗೆ ಡಿಸಾಲ್ವ್ ಆಗ್ತಾ ಇದೆ ಆ್ಯಂಡ್ ಅಗ್ರಿಮೆಂಟ್ ವಾಸ್ ಮೇಡ್ ಆಸ್ ಫಾಲೋಸ್.
ತನು ಅಗ್ರೀಸ್ ಟು ಪೇ ದ ಬ್ಯಾಂಕ್ ಲೋನ್ ಆ್ಯಂಡ್ ಟುಕ್ ಅವೇ ದ ಸನ್ಡ್ರಿ ಡೆಟರ್ಸ್. ನೋಡಿ, ಬ್ಯಾಂಕ್ ಲೋನ್ ಈಸ್ ಲಯಾಬಿಲಿಟಿ, ಒಂದು ಲಯಾಬಿಲಿಟಿನ ತಗೊಳ್ಳಿಕ್ಕೆ ಅಗ್ರಿ ಮಾಡ್ತಾ ಇದ್ದಾಳೆ. ಹಾಗೆ ಶಿ ಟುಕ್ ಅವೇ ಸನ್ಡ್ರಿ ಡೆಟರ್ಸ್. ಸನ್ಡ್ರಿ ಡೆಟರ್ಸ್ ಅನ್ನೋ ಒಂದು ಅಸೆಟ್ಟನ್ನು ಕೂಡ ಅವಳು ಟೇಕನ್ ಓವರ್ ಮಾಡ್ತಾ ಇದ್ದಾಳೆ. ಸೊ ಲಯಾಬಿಲಿಟಿ ಟೇಕನ್ ಓವರ್ ಮಾಡಿದರೆ ಅಥವಾ ಲಯಾಬಿಲಿಟಿ ರಿಯಲೈಸ್ ಆಗ್ತಾ ಇದೆ ಅಲ್ವಾ, ಅದನ್ನು ಯಾವ ಕಡೆ ನಾವು ತಗೋತೀವಿ? ಅಪೋಸಿಟ್ ಸೈಡ್ ಆಫ್ ಲಯಾಬಿಲಿಟಿ ಟ್ರಾನ್ಸ್ಫರ್ಡ್. ಲಯಾಬಿಲಿಟಿ ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಆಗಿದೆ, ಅದರ ಅಪೋಸಿಟ್ ಸೈಡ್ಗೆ ಅದನ್ನು ರಿಯಲೈಸ್ ಮಾಡ್ತೀವಿ. ಇಲ್ಲಿ ರಿಯಲೈಸ್ ಮಾಡ್ತಾ ಇರೋದು ಯಾರು? ತನು. ಅಂದರೆ ತನು ಟೇಕನ್ ಓವರ್ ಮಾಡಿದ್ದಾಳೆ. ಸೊ ಕ್ಯಾಶಲ್ಲಿ ಆಗ್ತಾ ಇಲ್ಲ, ಹಾಗಾಗಿ ನಾವು ಏನು ಮಾಡ್ತೀವಿ? ತನೂಸ್ ಕ್ಯಾಪಿಟಲ್ ಅಕೌಂಟನ್ನು ತೊಗೋತೀವಿ, ಬ್ಯಾಂಕ್ ಅಕೌಂಟ್ ತೊಗೊಳೋದಿಲ್ಲ. ಸೊ ತನೂಸ್ ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಏನು ಬರಿತೀವಿ? ಬ್ಯಾಂಕ್ ಲೋನ್ ಟೇಕನ್ ಓವರ್. ಓಕೆ, ಸೊ ಎರಡಕ್ಕೂ ಒಂದೇ ಕಡೆ ಎಂಟ್ರಿ ಬರೋದಿಲ್ಲ ನೋಡಿ. ಡೆಟರ್ಸ್ ಅಸೆಟ್ ಆಗುತ್ತೆ, ಹಾಗಾಗಿ ಈ ಸೈಡಲ್ಲಿ ಎಂಟ್ರಿ ಹೋಗುತ್ತೆ ನೋಡಿ. ಇಲ್ಲಿ ಟ್ರಾನ್ಸ್ಫರ್ ಮಾಡಿರ್ತೀವಿ, ಈ ಕಡೆ ರಿಯಲೈಸ್ ಮಾಡಬೇಕಾಗತ್ತೆ ಅಸೆಟ್ಸನ್ನು ಅಲ್ವಾ. ಆ್ಯಂಡ್ ಲಯಾಬಿಲಿಟೀಸನ್ನು ಈ ಕಡೆಗೆ ರಿಯಲೈಸ್ ಮಾಡಬೇಕು. ಹಾಗಾಗಿ ಒಂದೇ ಅಡ್ಜಸ್ಟ್ಮೆಂಟ್ ಇದ್ದರೂ ಕೂಡ ಅದನ್ನು ಡಿವೈಡ್ ಮಾಡಿ ನಾವು ತೊಗೋತೀವಿ. ಬ್ಯಾಂಕ್ ಲೋನ್ ಡೆಟರ್ಸ್ ಅಂತ ಹೇಳಿ ಒಂದ್ರ ಕೆಳಗಡೆ ಒಂದು ತೊಗೊಳಕ್ಕಾಗಲ್ಲ. ಸೊ ಬ್ಯಾಂಕ್ ಲೋನ್ ಎಷ್ಟಿತ್ತು? 50,000. ಇಲ್ಲಿ ನೋಡಿ 50,000 ಇತ್ತಲ್ವಾ. ಸೊ ಇದೇ ಅಮೌಂಟನ್ನು ನಾವಿಲ್ಲಿ ತೊಗೋತೀವಿ. ಅವ್ರ ಅಮೌಂಟ್ ಕೊಟ್ಟಿದ್ರೆ ಆ ಅಮೌಂಟ್ ತೊಗೋತೀವಿ, ಇಲ್ಲಿ ಕೊಟ್ಟಿರಲಿಲ್ಲ ಅಂದರೆ ಬುಕ್ ವ್ಯಾಲ್ಯೂ ಎಷ್ಟಿತ್ತು ಅಷ್ಟನ್ನು ತೊಗೋತೀವಿ. ಸೊ ಟು ತನೂಸ್ ಕ್ಯಾಪಿಟಲ್ ಒಂದು ಎಂಟ್ರಿ ಆಯ್ತಲ್ವಾ. ಇನ್ನೊಂದು ಎಂಟ್ರಿ ತನೂಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ರಿಯಲೈಸೇಷನ್ ಅಕೌಂಟಲ್ಲಿ ಟು ತನೂಸ್ ಕ್ಯಾಪಿಟಲ್ ಬಂದಿದೆ. ಸೊ ತನೂಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬೈ ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಬ್ಯಾಂಕ್ ಲೋನ್ ಟೇಕನ್ ಓವರ್. ತನು 50,000ಗೆ ಟೇಕನ್ ಓವರ್ ಮಾಡಿದ್ದಾಳೆ. ಸೊ ತನೂಸ್ ಕ್ಯಾಪಿಟಲ್ ಅಕೌಂಟಲ್ಲಿ 50,000. ನೆಕ್ಸ್ಟ್ ನೋಡಿ, ಟುಕ್ ಅವೇ ದ ಸನ್ಡ್ರಿ ಡೆಟರ್ಸ್ ಇದೆ, ಇದಕ್ಕೆ ಎಂಟ್ರಿ ಹಾಕಿಲ್ಲ ನಾವು. ಸೊ ಇಟ್ ಈಸ್ ಅನ್ ಅಸೆಟ್ ರಿಯಲೈಸ್ ಆದರೆ ಕ್ರೆಡಿಟ್ ಸೈಡಲ್ಲಿ ರಿಯಲೈಸೇಷನ್ ಅಕೌಂಟಲ್ಲಿ. ಸೊ ಬೈ ಸೈಡಲ್ಲಿ ನಾವು ಎಂಟ್ರಿ ಹಾಕ್ತೀವಿ. ಬೈ ತನೂಸ್ ಕ್ಯಾಪಿಟಲ್, ತನು ಟೇಕನ್ ಓವರ್ ಮಾಡಿದ್ರಿಂದ ಅವಳ ಕ್ಯಾಪಿಟಲ್ ಅಕೌಂಟನ್ನು ನಾವು ಇಲ್ಲಿ ತಗೋತೀವಿ. ಸನ್ಡ್ರಿ ಡೆಟರ್ಸ್ ಟೇಕನ್ ಓವರ್. ಅಮೌಂಟ್ ಕೊಟ್ಟಿಲ್ಲ ಅಲ್ವಾ. ಸೊ ಅಮೌಂಟ್ ಕೊಟ್ಟಿಲ್ಲ ಅಂತಂದರೆ ಅದರ ವ್ಯಾಲ್ಯೂ ಎಷ್ಟಿತ್ತು ಅಷ್ಟನ್ನು ತೊಗೋತೀವಿ. ಸನ್ಡ್ರಿ ಡೆಟರ್ಸ್ 55,000 ಇದೆ, ಅಷ್ಟನ್ನು ತೊಗೋತೀವಿ. ಆ್ಯಂಡ್ ಇದಕ್ಕೆ ಇನ್ನೊಂದು ಎಂಟ್ರಿಯಲ್ಲಿ ಹಾಕ್ತೀವಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ರಿಯಲೈಸೇಷನ್ ಅಕೌಂಟಲ್ಲಿ ಬೈ ತನೂಸ್ ಕ್ಯಾಪಿಟಲ್ ಬಂದಿದೆ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಟು ರಿಯಲೈಸೇಷನ್ ಇಟ್ ಈಸ್ 55,000 ಇನ್ ತನೂಸ್ ಕಾಲಮ್. ಇದೆರಡು ಐಟಮ್ಗೆ ನಾವೊಂದು ಮಾರ್ಕ್ ಹಾಕ್ಕೊಳ್ಳೋಣ, ನಾವು ಅದನ್ನು ತೊಗೊಂಡಿದ್ದೀವಿ ಅಂತ ಗೊತ್ತಾಗೋದಕ್ಕೆ. ಸೊ ಬ್ಯಾಂಕ್ ಲೋನ್ ಮೇಲೆ ಒಂದು ಮಾರ್ಕು, ಹಾಗೆಯೇ ಇಲ್ಲಿ ಸನ್ಡ್ರಿ ಡೆಟರ್ಸ್ ಟೇಕನ್ ಓವರ್ ಆಗಿದೆ, ಅದ್ರ ಮೇಲೆ ಒಂದು ಮಾರ್ಕ್ ಮಾಡ್ಕೋತೀವಿ, ಬಿಟ್ಟು ಹೋಗಬಾರ್ದು ಅದಕ್ಕೋಸ್ಕರ. ನೆಕ್ಸ್ಟ್, ಸನ್ಡ್ರಿ ಕ್ರೆಡಿಟರ್ಸ್ ಅಕ್ಸೆಪ್ಟ್ ಸ್ಟಾಕ್ ಆ್ಯಂಡ್ ಪೇಯ್ಡ್ ₹10,000 ಟು ದಿ ಫರ್ಮ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇಲ್ಲಿ ಒಂದು ಲಯಾಬಿಲಿಟಿ ಒಂದು ಅಸೆಟ್ಟಿಗೆ ಸೆಟ್ ಆಫ್ ಆಗ್ತಾ ಇದೆ. ಹಾಗಂದ್ರೇನು, ಇಲ್ಲಿ ಕ್ರೆಡಿಟರ್ಸ್ ಏನಿದ್ದಾರೆ ಇವರು ಸ್ಟಾಕನ್ನು ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ, ನಮ್ಮ ಅಸೆಟ್ಟನ್ನು ಕ್ರೆಡಿಟರ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಈ ಥರ ಇದ್ದಾಗ ಎಂಟ್ರಿ ಇರೋದಿಲ್ಲ, ಎರಡಕ್ಕೂ ಎಂಟ್ರಿ ಇರೋದಿಲ್ಲ. ಸ್ಟಾಕು ರಿಯಲೈಸ್ ಆಗಿದೆ ಅಂತ ತೋರಿಸೋದಿಲ್ಲ ನಾವು, ಸನ್ಡ್ರಿ ಕ್ರೆಡಿಟರ್ಸ್ ಕೂಡ ರಿಯಲೈಸ್ ಆಗಿದೆ ಅಂತ ಬುಕ್ಕಲ್ಲಿ ತೋರಿಸೋದಿಲ್ಲ. ದಟ್ ಈಸ್ ದ ಮೀನಿಂಗ್ ಆಫ್ ಸೆಟ್ ಆಫ್. ಓಕೆ, ಸೊ ಇದೆರಡು ಐಟಮನ್ನು ನಾವು ಅಕೌಂಟಲ್ಲಿ ಶೋ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೆಟ್ ಆಫ್ ಆದಾಗ. ಆದರೆ ಇಲ್ಲೇನಾದರೂ ಅಮೌಂಟ್ ಹೆಚ್ಚು ಕಮ್ಮಿ ಇದ್ದು ಅವರು ಪೇ ಮಾಡಿದರೆ ಫರ್ಮಿಗೆ, ಅಥವಾ ಫರ್ಮ್ ಅವರಿಗೆ ಪೇ ಮಾಡಿದರೆ, ಆಗ ಅದನ್ನು ಆ ಎಕ್ಸ್ಟ್ರಾ ಅಮೌಂಟ್ ಏನಿದೆ ಅದಕ್ಕೆ ನಾವು ಅಕೌಂಟಿಂಗ್ ಮಾಡ್ತೀವಿ, ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ. ನೋಡಿ, ಇಲ್ಲಿ ಸನ್ಡ್ರಿ ಕ್ರೆಡಿಟರ್ಸ್ ವ್ಯಾಲ್ಯೂ ಕಡಿಮೆ ಇದೆ ಆ್ಯಂಡ್ ಸ್ಟಾಕ್ ವ್ಯಾಲ್ಯೂ ಜಾಸ್ತಿ ಇದೆ ಅಲ್ವಾ. 62,000 ಸೆಟ್ಲ್ ಆಗಬೇಕಿತ್ತು, ಅವರು 75,000 ತಗೋತಾ ಇದ್ದಾರೆ. ಅದಕ್ಕೋಸ್ಕರ ಇದ್ರ ವ್ಯಾಲ್ಯೂ ಜಾಸ್ತಿ ಇರೋದ್ರಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಎಕ್ಸ್ಟ್ರಾ ಅಮೌಂಟನ್ನು ಫರ್ಮಿಗೆ ಕೊಡ್ತಾ ಇದ್ದಾರೆ. ಫರ್ಮಿಗೆ ಅಮೌಂಟ್ ಬಂದಿದೆ. ಓಕೆ, ಇನ್ನು ಕೆಲವು ಸಲ ಏನಾಗ್ಬೋದು, ಇದು ಫಾರ್ ಎಕ್ಸಾಂಪಲ್ 82,000 ಇತ್ತು ಅಂತ ತಿಳ್ಕೊಳ್ಳಿ. ಸೊ ಆಗ ಏನಾಗುತ್ತೆ, ಸ್ಟಾಕ್ ವ್ಯಾಲ್ಯೂನೇ ಕಡಿಮೆ ಆಗುತ್ತಲ್ವಾ, 75,000 ಅಷ್ಟೇ ಸ್ಟಾಕ್ ವ್ಯಾಲ್ಯೂ. ಆದರೆ ಅವರಿಗೆ 82,000 ಕೊಡಬೇಕಾಗಿತ್ತು, ಅವರಿಗೆ ಕೊಡಬೇಕಾಗಿದ್ದೇ ಜಾಸ್ತಿ ಇದೆ. ಆಗ ಏನು ಮಾಡ್ತಾರೆ, ಇವರು ಇದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ಫರ್ಮ್ ಅವರಿಗೆ ಎಕ್ಸ್ಟ್ರಾ ಅಮೌಂಟ್ ಏನಿದೆ ಅಲ್ಲ ಅವ್ರಿಗೆ ಕೊಡಬೇಕಾಗಿದ್ದು ಅದನ್ನು ಕೊಡುತ್ತೆ. ಸ್ಟಾಕಿನ ವ್ಯಾಲ್ಯೂ ಬಿಟ್ಟು ಎಕ್ಸ್ಟ್ರಾ ಅಮೌಂಟನ್ನು ಅವರಿಗೆ ಕೊಡುತ್ತೆ. ಆಗ ಕೂಡ ಆ ಎಕ್ಸ್ಟ್ರಾ ಅಮೌಂಟಿಗೆ ಮಾತ್ರ ನಾವು ಅಕೌಂಟಿಂಗ್ ಮಾಡ್ತೀವಿ. ಓಕೆ, ಇಲ್ಲಿ ಈ ಎಕ್ಸ್ಟ್ರಾ ಅಮೌಂಟ್ ಫರ್ಮಿಗೆ ಬಂದರೆ ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ಗೆ ಎಂಟ್ರಿ ಹಾಕ್ತೀವಿ. ಏನಂತ ಎಂಟ್ರಿ ಹಾಕ್ತೀವಿ? ಬೈ ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್. ನಮ್ಮ ಬುಕ್ಸಲ್ಲಿ ಯಾವ್ದು ಮೇಂಟೈನ್ ಮಾಡ್ತೀವಿ ಆ ಅಕೌಂಟ್ ತೊಗೋತೀವಿ. ಓಕೆ,
ಆ್ಯಂಡ್ ಈ ಎಕ್ಸ್ಟ್ರಾ ಅಮೌಂಟನ್ನು ಫರ್ಮೇ ಅವರಿಗೆ ಕ್ರೆಡಿಟರ್ಸಿಗೆ ಕೊಟ್ಟಿದ್ರೆ ಅಥವಾ ಫರ್ಮಿಂದ ಅಮೌಂಟ್ ಹೋಗಿದ್ರೆ ಆಗ ಎಂಟ್ರಿಯಲ್ಲಿ ಬರುತ್ತೆ ಡೆಬಿಟ್ ಸೈಡಲ್ಲಿ ಟು ಬ್ಯಾಂಕ್ ಅಂತ ಬರುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಯಾವಾಗ ಈ ರೀತಿ ಸೆಟ್ ಆಫ್ ಆಗುತ್ತೆ ಒಂದು ಅಸೆಟ್ಗೆ ಒಂದು ಲಯಾಬಿಲಿಟಿ, ಆಗ ಈ ಅಮೌಂಟ್ ಏನಿರುತ್ತಲ್ಲ ಎಕ್ಸ್ಟ್ರಾ ಅಮೌಂಟ್ ಏನಾದರೂ ಕೊಟ್ಟಿದ್ರೆ, ಕೆಲವೊಂದು ಸಲ ಕೊಡಲ್ಲ, ಆಗ ಇದಕ್ಕೆ ಎಂಟ್ರಿನೇ ಇರೋದಿಲ್ಲ. ಓಕೆ, ಈ ಥರ ಕೊಟ್ಟಿದ್ರೆ ಪೇಯ್ಡ್ ಅಂತ ಹೇಳಿ ಕೊಟ್ಟಿದ್ರೆ, ಇನ್ ಕೇಸ್ ಫರ್ಮಿಗೆ ಅಮೌಂಟ್ ಬಂದರೆ ಅದು ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಫರ್ಮಿಂದ ಅಮೌಂಟ್ ಹೋದರೆ, ಓಕೆ, ಫರ್ಮಿಂದ ಪೇಮೆಂಟ್ ಆದರೆ ಅದು ಡೆಬಿಟ್ ಸೈಡಲ್ಲಿ ಎಂಟ್ರಿ ಆಗುತ್ತೆ. ಏನಂತ ಹೇಳಿ ಎಂಟ್ರಿ ಆಗುತ್ತೆ? ಬೈ ಬ್ಯಾಂಕ್ ಆರ್ ಟು ಬ್ಯಾಂಕ್. ಅಂಡರ್ಸ್ಟ್ಯಾಂಡ್ ಆಗಿರಬೇಕಲ್ವಾ? ಸೊ ಬೈ ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟಲ್ಲಿ ನಾವೇನು ಮಾಡ್ತೀವಿ, ಅಮೌಂಟ್ ರಿಸೀವ್ಡ್ ಫ್ರಾಮ್ ಕ್ರೆಡಿಟರ್ಸ್ ಅಂತ ಬರೆದು ಅಮೌಂಟ್ ಎಷ್ಟಿದೆ 10,000 ಇದೆ ಅದನ್ನು ಮಾತ್ರ ತಗೋತೀವಿ. ಓಕೆ, ಈಗ ಕ್ರೆಡಿಟರ್ಸಿಗೆ ಮತ್ತು ಸ್ಟಾಕಿಗೆ ಯಾವುದೇ ಎಂಟ್ರಿ ಇರೋದಿಲ್ಲ. ಸೊ ಇದು ಸೆಟ್ ಆಫ್ ಆಗಿದೆ, ಅದಕ್ಕೊಂದು ಮಾರ್ಕ್ ಹಾಕೋಬೇಡ, ಸ್ಟಾಕ್ ಆ್ಯಂಡ್ ಕ್ರೆಡಿಟರ್ಸ್. ಓಕೆ, ನೆಕ್ಸ್ಟ್ ಮಷಿನರಿ ಈಸ್ ಟೇಕನ್ ಓವರ್ ಬೈ ಸೋನು ಫಾರ್ ₹40,000. ಓಕೆ, ಒಂದೊಂದು ಪಾಯಿಂಟ್ ಆಗಿ ನೋಡ್ತಾ ಹೋಗೋಣ. ಮಷಿನರಿನ ಟೇಕನ್ ಓವರ್ ಮಾಡ್ತಾ ಇದ್ದಾಳೆ ಸೋನು. ಸೊ ಅಸೆಟ್ ರಿಯಲೈಸ್ ಆದರೆ ಯಾವ ಕಡೆಗೆ ಎಂಟ್ರಿ? ಇಟ್ ಈಸ್ ಅಂಡರ್ ಕ್ರೆಡಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್, ರೈಟ್? ಸೊ ಬೈ ಸೋನು ತೊಗೊಂಡು ಹೋಗ್ತಾ ಇದ್ದಾಳೆ. ಸೊ ಸೋನುಸ್ ಕ್ಯಾಪಿಟಲ್ ಅಕೌಂಟನ್ನು ನಾವು ತಗೋತೀವಿ. ಆ್ಯಂಡ್ ಬ್ರ್ಯಾಕೆಟಲ್ಲಿ ಮಷಿನರಿ ಟೇಕನ್ ಓವರ್ ಆ್ಯಂಡ್ ಅಮೌಂಟ್ ಎಷ್ಟಿದೆ 40,000ಗೆ ಅವಳು ಟೇಕನ್ ಓವರ್ ಮಾಡಿದ್ದಾಳೆ ಅಂತ ಇದೆ. ಅಮೌಂಟ್ ಕೊಟ್ಟಿದ್ರೆ ಅದನ್ನು ತಗೋತೀವಿ, ಕೊಟ್ಟಿರಲಿಲ್ಲ ಅಂದರೆ ಬುಕ್ ವ್ಯಾಲ್ಯೂನ ತಗೋತೀವಿ. ಓಕೆ, ಮಷಿನರಿ ಆಗಿದ್ದರಿಂದ ಇಲ್ಲೊಂದು ಮಾರ್ಕ್ ಹಾಕ್ಕೋಬೇಡ ಮಷಿನರಿಗೆ. ನೆಕ್ಸ್ಟ್ ಇದಕ್ಕೆ ಇನ್ನೊಂದು ಎಂಟ್ರಿ ಹಾಕಬೇಡ. ಸೊ ಸೋನುಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಹೋಗುತ್ತಲ್ವಾ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಇಲ್ಲಿ ಬೈ ಸೈಡಿಗಿದೆ, ಈ ಕಡೆ ಟು ಸೈಡಿಗೆ ಆಲ್ಟರ್ನೇಟಿವ್ ಎಂಟ್ರಿ ಬರುತ್ತೆ. ಟು ರಿಯಲೈಸೇಷನ್ ಅಕೌಂಟ್. ಇಲ್ಲಿ ನೀವು ಪ್ರತಿಯೊಂದಕ್ಕೂ ಬ್ರ್ಯಾಕೆಟಲ್ಲಿ ಬರಿತಾ ಹೋಗಬೇಕು. ಡೆಟರ್ಸ್ ಟೇಕನ್ ಓವರ್ ಅಲ್ವಾ ಇದು ಮೇಲ್ಗಡೆದು. ಸೊ ಡೆಟರ್ಸ್ ಟೇಕನ್ ಓವರ್ ಅಂತ ಮೇಲ್ಗಡೆಗೆ ಬರಿತೀವಿ. ನನಗಿಲ್ಲಿ ಸ್ಪೇಸ್ ಇಲ್ಲ, ಸಣ್ಣದಾಗಿ ಬರಿತಾ ಇದ್ದೀನಿ. ಆ್ಯಂಡ್ ಇದಕ್ಕೆ ಯಾವುದಿದು ಮಷಿನರಿ ಟೇಕನ್ ಓವರ್. ಸೋನು 40,000 ಯಾರು ಟೇಕನ್ ಓವರ್ ಮಾಡಿದ್ದಾರೆ ಅವರ ಅಕೌಂಟಲ್ಲಿ ಅಮೌಂಟ್ ಹಾಕ್ತೀವಿ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನೋಡಿ ಇದರಲ್ಲಿ, ಆ್ಯಂಡ್ ಅಗ್ರೀಡ್ ಟು ಪೇ ಬಿಲ್ಸ್ ಪೇಯಬಲ್ ಆಟ್ ಎ ಡಿಸ್ಕೌಂಟ್ ಆಫ್ 5%. ಸೊ ಇವಳೇ ಸೋನುನೇ ಏನು ಮಾಡ್ತಾ ಇದ್ದಾಳೆ, ಒಂದು ಮಷಿನರಿ ಟೇಕನ್ ಓವರ್ ಮಾಡ್ತಾ ಇದ್ದಾಳೆ, ಇನ್ನೊಂದು ಬಿಲ್ಸ್ ಪೇಯಬಲನ್ನು ಪೇ ಮಾಡ್ತಾ ಇದ್ದಾಳೆ. ನೋಡಿ, ನಾನು ಯಾಕೆ ಇದೆರಡನ್ನು ಸಪ್ರೇಟಾಗಿ ತೊಗೊಂಡೆ ಅಂತಂದರೆ, ಒಂದು ಅಸೆಟ್ ಇಲ್ಲಿ, ಇನ್ನೊಂದು ಲಯಾಬಿಲಿಟಿ. ಸೊ ಈ ರೀತಿ ಇದ್ದಾಗ ಸಪ್ರೇಟಾಗಿ ತೊಗೋತೀವಿ. ಎರಡೂ ಅಸೆಟನ್ನು ಅವಳು ಟೇಕನ್ ಓವರ್ ಮಾಡಿದರೆ ಒಂದೇ ಎಂಟ್ರಿಲಿ ಮುಗಿಸ್ಬಿಡ್ತೀವಿ. ಸೊ ಇಲ್ಲಿ ಮಷಿನರಿ ಆ್ಯಂಡ್ ಮೋಟರ್ ಕಾರ್ ಟೇಕನ್ ಓವರ್ ಅಂತ ಬರೆದು ಬ್ರ್ಯಾಕೆಟಲ್ಲಿ ಎರಡನ್ನೂ ಅಮೌಂಟನ್ನು ಇನ್ನರ್ ಕಾಲಮಲ್ಲಿ ತೊಗೊಂಡು ಔಟರ್ ಕಾಲಮಿಗೆ ಹಾಕ್ತೀವಿ. ಬಟ್ ಇಲ್ಲೇನಾಗಿದೆ, ಇವಳು ಒಂದು ಅಸೆಟ್ ಮತ್ತು ಒಂದು ಲಯಾಬಿಲಿಟಿನ ತೊಗೊಂಡು ಹೋಗಿದ್ರಿಂದ ಸಪ್ರೇಟಾಗಿ ಎಂಟ್ರಿ ಮಾಡ್ತೀವಿ. ಆ್ಯಂಡ್ ಲಯಾಬಿಲಿಟಿ ತೊಗೊಂಡು ಹೋದರೆ ಟೇಕನ್ ಓವರ್ ಆದರೆ ಅಪೋಸಿಟ್ ಸೈಡಲ್ಲಿ ಅಂದರೆ ಡೆಬಿಟ್ ಸೈಡಲ್ಲಿ ಬರುತ್ತಲ್ವಾ ಎಂಟ್ರಿ. ಸೊ ಟು ಸೋನುಸ್ ಕ್ಯಾಪಿಟಲ್ ಬಿಲ್ಸ್ ಪೇಯೇಬಲ್ ಪೇಯ್ಡ್ ಅಲ್ವಾ, ಬಿಲ್ಸ್ ಪೇಯೇಬಲ್ ಪೇಯ್ಡ್ ಅಂತ ಬರಿತೀವಿ. ಆ್ಯಂಡ್ ನೋಡಿ ಇಲ್ಲಿ ಬಿಲ್ಸ್ ಪೇಯೇಬಲ್ ಎಷ್ಟಿದೆ ಅಂತ, ಇಟ್ ಈಸ್ 32,000. ಸೊ ಇದನ್ನು 5% ಡಿಸ್ಕೌಂಟಿಗೆ ಅವಳು ಪೇ ಮಾಡಲಿಕ್ಕೆ ಟೇಕನ್ ಓವರ್ ಮಾಡ್ತಾ ಇದ್ದಾಳೆ. ಸೊ 32,000ಅಲ್ಲಿ 5%ಅನ್ನು ಲೆಸ್ ಮಾಡಿದರೆ ಎಷ್ಟು ಬರ್ತಾ ಇದೆ ನೋಡಿ, 32,000. ಹೇಗೆ ಮಾಡ್ತೀವಿ ಇದನ್ನು, 32,000 ಮೈನಸ್, ಓಕೆ, 5% ಲೆಸ್ ಮಾಡಬೇಕಲ್ವಾ. ಸೊ 5%, 30,400 ಡೈರೆಕ್ಟಾಗಿ ಅಮೌಂಟ್ ಸಿಗುತ್ತೆ ನಮಗೆ ಈ ರೀತಿ ಮಾಡೋದ್ರಿಂದ. ಇನ್ನೂ ಹಲವಾರು ಮೆಥಡ್ ಇದೆ, ಬಟ್ ಇದು ಶಾರ್ಟ್ಕಟ್ ಮೆಥಡ್. ಓಕೆ, ಸೋನುಸ್ ಕ್ಯಾಪಿಟಲ್ 30,400 ಆಟ್ 5% ಡಿಸ್ಕೌಂಟ್ ಅಂತ ಬೇಕಿದ್ರೆ ಬರೆಯೋಣ ಇಲ್ಲಿ ಇನ್ನೊಂದು ಬ್ರ್ಯಾಕೆಟಲ್ಲಿ, ಆಟ್ 5% ಡಿಸ್ಕೌಂಟ್. ಬಿಲ್ಸ್ ಪೇಯಬಲ್ ಪೇಯ್ಡ್ ಆಟ್ 5% ಡಿಸ್ಕೌಂಟ್. ಓಕೆ, ಇನ್ನೊಂದು ಎಂಟ್ರಿ ಇದಕ್ಕೆ ಸೋನುಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಸೊ ಬೈ ಸೈಡಲ್ಲಿ ಎಂಟ್ರಿ ಬರುತ್ತಲ್ವಾ, ಬೈ ರಿಯಲೈಸೇಷನ್ ಅಕೌಂಟ್ ಆ್ಯಂಡ್ ಬ್ರ್ಯಾಕೆಟಲ್ಲಿ ಬಿಲ್ಸ್ ಪೇಯೇಬಲ್ ಪೇಯ್ಡ್. ಸೋನು ಅಲ್ವಾ, ಸೊ ಸೋನುಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಎಂಟ್ರಿ ಬರುತ್ತೆ 30,400. ನೆಕ್ಸ್ಟ್
ಎರಡೆರಡು ಎಂಟ್ರಿ ಮಾಡ್ತಾ ಹೋಗ್ಬಿಡ್ತೀವಿ, ಇಲ್ಲಾಂದರೆ ಬಿಟ್ಟು ಹೋಗುತ್ತೆ ಎಲ್ಲಾದರೂ. ಮೋಟರ್ ಕಾರ್ ವಾಸ್ ಟೇಕನ್ ಓವರ್ ಬೈ ತನು ಫಾರ್ 60,000. ಅಗೇನ್ ತನು ಮೋಟರ್ ಕಾರ್ನ ಟೇಕನ್ ಓವರ್ ಮಾಡ್ತಾ ಇದ್ದಾಳೆ. ಮೋಟರ್ ಕಾರ್ ಒಂದು ಅಸೆಟ್ ಅಲ್ವಾ, ಸೊ ಇಲ್ಲಿ ನೋಡಿ ಮೋಟರ್ ಕಾರ್, ಇದ್ರ ಮೇಲೆ ಒಂದು ಮಾರ್ಕ್ ಹಾಕೋತೀವಿ. ಸೊ ಈ ಕಡೆಗೆ ಅದು ರಿಯಲೈಸ್ ಆಗುತ್ತೆ. ಬೈ ತನು ಅಲ್ವಾ ತಗೊಂಡು ಹೋಗ್ತಾ ಇರೋದು. ಸೊ ತನೂಸ್ ಕ್ಯಾಪಿಟಲ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಮೋಟರ್ ಕಾರ್ ಟೇಕನ್ ಓವರ್ 90,000 ಇದೆ. ನೆಕ್ಸ್ಟ್ ಇದಕ್ಕೆ ಅಲ್ಟರ್ನೇಟಿವ್ ಎಂಟ್ರಿ ತನೂಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಅಲ್ವಾ. ಸೊ ಟು ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಮೋಟರ್ ಕಾರ್ ಟೇಕನ್ ಓವರ್ ಆ್ಯಂಡ್ ಅಮೌಂಟ್ ತನೂಸ್ ಕ್ಯಾಪಿಟಲಲ್ಲಿ 60,000. ಓಕೆ, ನಾವಿಲ್ಲಿ 90,000 ಅಂತ ತೊಗೊಂಡ್ವಿ ಅಲ್ವಾ, ಇಟ್ ಈಸ್ 60,000. ಕರೆಕ್ಟ್ ಮಾಡೋಣ, 60,000. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ರಿಯಲೈಸ್ಡ್ ₹76,000 ಆ್ಯಂಡ್ ಫಿಕ್ಸ್ಚರ್ ₹4,000. ಇದೆರಡು ರಿಯಲೈಸ್ ಆಗ್ತಾ ಇದೆ. ಇಷ್ಟೇ ಕೊಟ್ಟರೆ ಅರ್ಥ ಏನು, ಬ್ಯಾಂಕ್ ಅಕೌಂಟನ್ನು ತಗೋಬೇಕು ಅಂತ ಅರ್ಥ. ಅಂದರೆ ಕ್ಯಾಶಲ್ಲಿ ಅದು ರಿಯಲೈಸ್ ಆಗ್ತಾ ಇದೆ. ಅಸೆಟ್ ಆಗಿದ್ದರಿಂದ ಕ್ರೆಡಿಟ್ ಸೈಡಲ್ಲಿ ರಿಯಲೈಸ್ ಆಗಬೇಕು. ಸೊ ರಿಯಲೈಸ್ ಆಗ್ತಾ ಇದೆ ಅಷ್ಟೇ ಕೊಟ್ಟರೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟನ್ನು ತಗೋತೀವಿ. ಟೇಕನ್ ಓವರ್ ಮಾಡಿದ್ದು ಕೊಟ್ಟರೆ ಕ್ಯಾಪಿಟಲ್ ಅಕೌಂಟ್ ತಗೋತೀವಿ. ಬೈ ಬ್ಯಾಂಕ್ ಅಕೌಂಟ್ ಅಸೆಟ್ ರಿಯಲೈಸ್ಡ್, ಅಸೆಟ್ಸ್ ರಿಯಲೈಸ್ಡ್ ಅಂತ ಬ್ರ್ಯಾಕೆಟಲ್ಲಿ ಬರೆದು 1 by 1 ತಗೋತೀವಿ. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಇನ್ನೊಂದು ಯಾವುದು ಫಿಕ್ಸ್ಚರ್, ಇದೆರಡು ರಿಯಲೈಸ್ ಆಗ್ತಾ ಇದೆ. ಸೊ ಇನ್ವೆಸ್ಟ್ಮೆಂಟ್ 76,000ಗೆ, ಫಿಕ್ಸ್ಚರ್ 4,000ಗೆ. 76,000 ಆ್ಯಂಡ್ 4,000. ಆ್ಯಂಡ್ ಒಂದ್ಸಲ ಇದನ್ನು ಕ್ಲೋಸ್ ಮಾಡೋದಕ್ಕೂ ಮೊದಲು ಎಲ್ಲ ಅಸೆಟನ್ನು ನಾವು ತೊಗೊಂಡಿದ್ದೀವಿ ಅಂತ ನೋಡ್ಕೊಳ್ಳಿ, ಇಲ್ಲಿ ಮಾರ್ಕ್ ಹಾಕಿದ್ದಾಗಿದೆಯಾ ಅಂತ. ಇನ್ವೆಸ್ಟ್ಮೆಂಟ್ ಈಗ ತೊಗೋತಾ ಇದ್ದೀವಿ, ಫಿಕ್ಸ್ಚರ್ ಈಗ ತೊಗೊಂಡಿದ್ದೀವಿ, ಆ್ಯಂಡ್ ಮತ್ಯಾವುದು ಇಲ್ಲ ಅಲ್ವಾ ಇಲ್ಲಿ. ಸೊ ಎಲ್ಲ ಅಸೆಟ್ ತೊಗೊಂಡು ಹಾಗಾಯಿತು. ಹಾಗಾಗಿ ಇದನ್ನು ಕ್ಲೋಸ್ ಮಾಡ್ಬೋದು. ಇನ್ ಕೇಸ್ ಯಾವುದಾದ್ರೂ ಬಿಟ್ಟು ಹೋಗಿದ್ದಿದ್ರೆ ಅದನ್ನು ಕೂಡ ನಾವು ಇಲ್ಲಿ ತೊಗೋಬೇಕಾಗತ್ತೆ, ಯಾವುದೇ ಇನ್ಫಾರ್ಮೇಷನ್ ಇರಲಿಲ್ಲ ಅಂದರೆ. ಸೊ ಇಲ್ಲಿ ಮುಗ್ದಿದೆ. 80,000 ಔಟರ್ ಕಾಲಮಿಗೆ ಹಾಕ್ಬೋದು, 80,000. ಆ್ಯಂಡ್ ಇನ್ನೊಂದು ಎಂಟ್ರಿ ಅಲ್ಲಿ ಬೈ ಬ್ಯಾಂಕ್ ಬಂದಿದೆ ಅಂದಮೇಲೆ ಇನ್ನೊಂದು ಎಂಟ್ರಿ ಬ್ಯಾಂಕ್ ಅಕೌಂಟಲ್ಲಿ ಹೋಗುತ್ತಲ್ವಾ. ಸೊ ಟು ರಿಯಲೈಸೇಷನ್ ಆ್ಯಂಡ್ ಬ್ರ್ಯಾಕೆಟಲ್ಲಿ ಅಸೆಟ್ಸ್ ರಿಯಲೈಸ್ಡ್ ಆ್ಯಂಡ್ ಔಟರ್ ಕಾಲಮ್ ಅಮೌಂಟನ್ನು ಡೈರೆಕ್ಟಾಗಿ ತೊಗೋತೀವಿ 80,000. ನೋಡಿ ಇಲ್ಲಿ 80,000 ಇತ್ತು, ಅದನ್ನು ತೊಗೊಂಡ್ವಿ. ನೆಕ್ಸ್ಟ್ ಲಾಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ದ ಎಕ್ಸ್ಪೆನ್ಸ್ ಆಫ್ ರಿಯಲೈಸೇಷನ್ ಅಮೌಂಟೆಡ್ ಟು ₹2,200. ಓಕೆ, ರಿಯಲೈಸೇಷನ್ ಎಕ್ಸ್ಪೆನ್ಸ್ ಅಂದರೆ ಲಯಾಬಿಲಿಟಿ ಪೇ ಆದ ಹಾಗೆ ಪೇ ಮಾಡ್ತೀವಿ ಅಂತ ಹೇಳಿದ್ದಲ್ವಾ. ಸೊ ಇಲ್ಲಿ ತೊಗೋತೀವಿ ನಾವು ಅದನ್ನು, ಅಂದರೆ ಟು ಸೈಡಲ್ಲಿ ಡೆಬಿಟ್ ಸೈಡಲ್ಲಿ ತೊಗೋತೀವಿ ರಿಯಲೈಸೇಷನ್ ಅಕೌಂಟಲ್ಲಿ. ಟು ಬ್ಯಾಂಕ್ ಅಕೌಂಟ್ ಬ್ರ್ಯಾಕೆಟಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಯ್ಡ್. ಓಕೆ, ಸೊ ಬ್ಯಾಂಕ್ ಅಕೌಂಟ್ ಎಷ್ಟಿದೆ 2,200. ಆ್ಯಂಡ್ ಇದಕ್ಕೆ ಅಲ್ಟರ್ನೇಟಿವ್ ಎಂಟ್ರಿಯಲ್ಲಿ ಹಾಕ್ತೀವಿ ಬ್ಯಾಂಕ್ ಅಕೌಂಟಲ್ಲಿ. ಬೈ ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟಲ್ಲಿ ರಿಯಲೈಸೇಷನ್ ಎಕ್ಸ್ಪೆನ್ಸ್ ಪೇಯ್ಡ್ 2,200. ಓಕೆ, ಎಲ್ಲ ಅಡ್ಜಸ್ಟ್ಮೆಂಟ್ ಮುಗಿದಿದೆ. ಆದರೆ ನಾವು ಇನ್ನೊಂದು ಸಲ ನೋಡಬೇಕಾಗಿದೆ ಎಲ್ಲ ಐಟಮ್ ತೊಗೊಂಡಿದ್ದೀವ ಅಂಥೇಳಿ. ನೋಡಿ ಇದೆಲ್ಲದಕ್ಕೂ ಮಾರ್ಕ್ ಆಗಿದೆ, ಹಾಗೆ ಈ ಕಡೆನೂ ಮಾರ್ಕ್ ಆಗಿದೆಯಾ ನೋಡ್ಕೊಳ್ಳಿ. ಇನ್ ಕೇಸ್ ಯಾವುದಾದ್ರೂ ಬಿಟ್ಟು ಹೋಗಿದ್ದಿದ್ರೆ ನೋಡಿ, ಇಲ್ಲಿ ನಾವು ಬಿಲ್ಸ್ ಪೇಯಬಲ್ಗೆ ಮಾರ್ಕ್ ಹಾಕಿಲ್ಲ, ಬಟ್ ಮರ್ತೋಗಿದೆ ಅನಿಸುತ್ತೆ. ಇಲ್ಲಿ ತೊಗೊಂಡಿದ್ದೀವಿ ಆಲ್ರೆಡಿ ಬಿಲ್ಸ್ ಪೇಯಬಲನ್ನು. ಸೋನು ತೊಗೊಂಡು ಹೋಗಿದ್ದಾಳೆ, ಅದಕ್ಕೆ ಎಂಟ್ರಿ ಆಗಿದೆ, ನಾವು ಇಲ್ಲಿ ಮಾರ್ಕ್ ಹಾಕಿರಲಿಲ್ಲ. ಎಲ್ಲ ಲಯಬಿಲಿಟೀಸ್ ರಿಯಲೈಸ್ ಆಗಿದೆ ಅಂದ ಹಾಗಾಯಿತು ಯಾವುದೋ ಒಂದು ರೀತಿಲಿ. ಇನ್ ಕೇಸ್ ರಿಯಲೈಸ್ ಆಗಿರಲಿಲ್ಲ ಅಂದರೆ ಅದನ್ನು ನಾವು ಇಲ್ಲಿ ಈಗ ಬುಕ್ ವ್ಯಾಲ್ಯೂಗೆ ರಿಯಲೈಸ್ ಮಾಡ್ಕೋಬೇಕಾಗತ್ತೆ. ಓಕೆ, ಇಲ್ಲಿ ಎಲ್ಲ ಮುಗಿದಿದೆ, ರಿಯಲೈಸ್ ಆಗಿದೆ ಅಸೆಟ್ ಮತ್ತು ಲಯಬಿಲಿಟಿ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ 1 by 1 ನಾವು ಕ್ಲೋಸ್ ಮಾಡ್ತಾ ಬರ್ತೀವಿ ಅಕೌಂಟ್ಸನ್ನು. ಸೊ ಫಸ್ಟ್ ರಿಯಲೈಸೇಷನ್ ಅಕೌಂಟನ್ನು ಕ್ಲೋಸ್ ಮಾಡೋಣ. ಇಲ್ಲಿ ಡೆಬಿಟ್ ಟೋಟಲ್ ಜಾಸ್ತಿ ಇದೆ ಅಲ್ವಾ, 4,26,600 ಬರ್ತಾ ಇದೆ, 4,26,600. ಆ್ಯಂಡ್ ಅದರಲ್ಲಿ ಕ್ರೆಡಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ 37,600 ಬ್ಯಾಲೆನ್ಸ್ ಬರ್ತಾ ಇದೆ. ಆ್ಯಂಡ್ ಈ ಬ್ಯಾಲೆನ್ಸ್ ಇದು ಲಾಸ್ ಆಫ್ ರಿಯಲೈಸೇಷನ್. ಯಾಕೆ ಹೇಳಿ, ಈ ಕಡೆ ಶಾರ್ಟೇಜ್ ಬಂದಿದೆ. ಡೆಬಿಟ್ ಈಸ್ ಮೋರ್ ದ್ಯಾನ್ ಕ್ರೆಡಿಟ್ ಮೀನ್ಸ್ ಲಾಸ್. ಸೊ ಇದಕ್ಕೆ ನಾವು ಏನಂತ ಬರಿತೀವಿ, ಇಟ್ ಈಸ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್
ಆ್ಯಂಡ್ ತನು ಸೋನು ಇಬ್ಬರಿದ್ದಾರಲ್ವಾ, ತನು ಸೋನು 37,600 ಇಬ್ಬರಿಗೂ ಅವರ ರೇಷದಲ್ಲಿ ಹಂಚ್ತೀವಿ. ಇಂಟು 5/8 ಇಂಟು 3/8, 5:3 ಅಲ್ವಾ. ಸೊ ಇದನ್ನು ಈಸಿಯಾಗಿ ಮಾಡೋದು ಹೇಗೆ, ನಾನು ಆಗಲೇ ಹೇಳ್ಕೊಟ್ಟಾಗೇ 37,600 ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ 8 ಇದೆ, ಇಂಟು ಫಸ್ಟ್ ಪಾರ್ಟ್ನರ್ಸ್ ರೇಷಿಯೋ 5 ಈಕ್ವಲ್ಸ್ 23,500 ಬರ್ತಾ ಇದೆ ಫಸ್ಟ್ ಪಾರ್ಟ್ನರಿಗೆ. ಆ್ಯಂಡ್ ಸೆಕೆಂಡ್ ಪಾರ್ಟ್ನರಿಗೆ ಜಸ್ಟ್ ಪ್ರೆಸ್ ದ ರೇಷಿಯೋ 3 ಈಕ್ವಲ್ಸ್ 14,100 ಬರ್ತಾ ಇದೆ. 14,100 ನೀವು ಬೇಕಿದ್ರೆ ಇದನ್ನು ಹೀಗೆ ಸಪ್ರೇಟಾಗಿ ಮಾಡಿ ನೋಡಿ, ಸೇಮ್ ಆನ್ಸರ್ ಬರುತ್ತೆ. ಆ್ಯಂಡ್ ಇಟ್ ಈಸ್ ದಿ ಶಾರ್ಟ್ ಕಟ್. ಓಕೆ, ಈಗ ಇದನ್ನು ಕ್ಲೋಸ್ ಮಾಡ್ತೀವಿ ಎಲ್ಲ ಇನ್ನರ್ ಕಾಲಮನ್ನು. ಆ್ಯಂಡ್ ನೆಕ್ಸ್ಟ್ ಈ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕಲ್ವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ. ಸೊ ಈ ಕಡೆ ಶಾರ್ಟೇಜ್ ಬಂದರೆ ಇದನ್ನು ಡೆಬಿಟ್ ಸೈಡಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ ಟು ರಿಯಲೈಸೇಷನ್ ಅಕೌಂಟ್, ಬ್ರ್ಯಾಕೆಟಲ್ಲಿ ಲಾಸ್ ಟ್ರಾನ್ಸ್ಫರ್ಡ್. ಓಕೆ, ಸೊ ಇಟ್ ಈಸ್ 23,500 ಆ್ಯಂಡ್ 14,100. ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಇಲ್ಲಿ ನೋಡಿ, ತನೂಸ್ ಅಮೌಂಟ್ ಕಾಲಮನ್ನು ಫಸ್ಟ್ ನೋಡೋಣ. ಕ್ರೆಡಿಟ್ ಸೈಡಲ್ಲಿ ಜಾಸ್ತಿ ಇದೆ ಅಲ್ವಾ, 1,70,000 ಬರ್ತಾ ಇದೆ ಟೋಟಲ್, 1,70,000. ಈ ಕಡೆ ಎಲ್ಲ ಅಮೌಂಟನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ ಈಸ್ 31,500. ಆ್ಯಂಡ್ ಹಾಗೆ ಸೋನೂಸ್ ಕ್ಯಾಪಿಟಲ್ ಅಕೌಂಟ್ ಟೋಟಲ್ 1,26,400. ಕ್ರೆಡಿಟ್ ಸೈಡ್ ಟೋಟಲ್ ಜಾಸ್ತಿ ಇದೆ. ಆ್ಯಂಡ್ ಡೆಬಿಟ್ ಸೈಡ್ ಟೋಟಲನ್ನು ಲೆಸ್ ಮಾಡಿದರೆ ಬ್ಯಾಲೆನ್ಸ್ 72,300 ಬರ್ತಾ ಇದೆ. ಇದಕ್ಕೆ ಏನಂತ ಬರಿತೀವಿ, ಇಟ್ ಈಸ್ ಟ್ರಾನ್ಸ್ಫರ್ ಟು ಬ್ಯಾಂಕ್ ಅಕೌಂಟ್, ಫೈನಲ್ ಸೆಟಲ್ಮೆಂಟ್. ಆ್ಯಂಡ್ ಈ ಅಮೌಂಟನ್ನು ಬ್ಯಾಂಕ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀರಿ. ಇಲ್ಲಿ 2 ಬ್ಯಾಂಕ್ ಬಂದಿದೆ, ಸೊ ಬೈ ಸೈಡಲ್ಲಿ ಬರುತ್ತೆ ಎಂಟ್ರಿ. ಬೈ ತನೂಸ್ ಕ್ಯಾಪಿಟಲ್ ಇಟ್ ಈಸ್ 31,500 ಆ್ಯಂಡ್ ಬೈ ಸೋನೂಸ್ ಕ್ಯಾಪಿಟಲ್ ಇಟ್ ಈಸ್ 72,300. ಆ್ಯಂಡ್ ಟೋಟಲ್ ಟ್ಯಾಲಿ ಆಗಬೇಕಲ್ವಾ. ಓಕೆ, ಈ ಕಡೆ 1,06,000 ಬರ್ತಾ ಇದೆ, ಬಟ್ ಈ ಕಡೆಗೆ ಕಮ್ಮಿ ಬರ್ತಾ ಇದೆ 10,000 ಅಲ್ವಾ. ನಾವು ಯಾವುದೋ ಎಂಟ್ರಿನ ಬಿಟ್ಟಿದ್ದೀವಿ ಅಂತ ಹಾಗಾಯಿತು. ಸೊ ಇಲ್ಲಿ ಇನ್ನೊಂದು ಸಲ ನೋಡ್ಕೊಳ್ಳಿ ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ಬಂದಿತ್ತಂತ. ಈ ಕಡೆಗೆ ನೋಡಿ, ಬ್ಯಾಂಕ್ ಅಕೌಂಟಲ್ಲಿ 10,000 ಇಲ್ಲಿ ತೊಗೊಂಡಿಲ್ಲ ಅಲ್ವಾ. ನೋಡಿ, ನಾವು ಒಂದು ಅಡ್ಜಸ್ಟ್ಮೆಂಟಿಗೆ ಡಬಲ್ ಎಂಟ್ರಿ ಮಾಡದೇ ಇದ್ದರೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ಇಲ್ಲಿ ಟ್ಯಾಲಿ ಆಗೋದಿಲ್ಲ. ಹಾಗಾಗಿ ಯಾವುದೇ ಎಂಟ್ರಿ ಮಾಡುವಾಗ ಕೇರ್ಫುಲ್ಲಾಗಿ ನೋಡ್ತಾ ಇರಬೇಕಾಗತ್ತೆ ನೀವು, 2 ಎಂಟ್ರಿ ಆಗಿದೆಯಾ ಅಂಥೇಳಿ. ನೋಡಿ, ಇಲ್ಲಿ ಬೈ ಬ್ಯಾಂಕ್ ಅಮೌಂಟ್ ರಿಸೀವ್ಡ್ ಫ್ರಮ್ ಕ್ರೆಡಿಟರ್ಸ್, ಇದಕ್ಕೆ ನಾವು ಎಂಟ್ರಿ ಹಾಕಿಲ್ಲ, ಸೆಕೆಂಡ್ ಎಂಟ್ರಿನ ಈಗ ಹಾಕ್ತೀವಿ. ಓಕೆ, ಟು ರಿಯಲೈಸೇಷನ್ ಅಕೌಂಟ್ ಬ್ರ್ಯಾಕೆಟಲ್ಲಿ ಅಮೌಂಟ್ ರಿಸೀವ್ಡ್ ಫ್ರಾಮ್ ಕ್ರೆಡಿಟರ್ಸ್ ಇಟ್ ಈಸ್ 10,000. ಈಗ ನೋಡಿ, ಈ ಕಡೆ ಕೂಡ 1,06,000 ಬರ್ತಾ ಇದೆ. ನೋಡಿದ್ರಲ್ಲ, ಒಂದು ಪಾಯಿಂಟ್ ಮಿಸ್ ಆದರೂ ಕೂಡ ಟ್ಯಾಲಿ ಆಗೋದಿಲ್ಲ. ಹಾಗಾಗಿ ನೀವು ಕೇರ್ಫುಲ್ಲಾಗಿ ಪ್ರತಿಯೊಂದು ಅಡ್ಜಸ್ಟ್ಮೆಂಟಿಗೆ ಡಬಲ್ ಎಂಟ್ರಿನ ಹಾಕ್ತಾ ಬರಬೇಕಾಗತ್ತೆ, ಮಿಸ್ ಮಾಡ್ದೇನೆ. ಓಕೆ, ನೌ ಇಟ್ ಈಸ್ ಟ್ಯಾಲಿಡ್. ವೆರಿ ಈಸಿ ರೈಟ್. ಇಷ್ಟೊಂದು ಟಫ್ ಆಗಿರುವಂಥ ಪ್ರಾಬ್ಲಮ್ ಕೂಡ ನೀವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗೋದ್ರಿಂದ ಈಸಿಯಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲದೇ ಸಾಲ್ವ್ ಮಾಡ್ಬೋದು. ನಿಮಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಇಲ್ಲ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕಿದ್ದರೆ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ದಿಸ್ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಫಾರ್ more videos. I'll be back soon with another video. Until then, enjoy the learning.